ಯಾವುದೇ ಸಾಧನೆ ಇರಲಿ, ಈಸಿಯಾಗಿ ಯಾವುದು ಬರಕಿಲ್ಲ ಸ್ವಾಮಿ. ನಿದ್ದೆ, ಊಟ, ಏಕಾಗ್ರತೆ, ವ್ಯವಧಾನ ಇದೆಲ್ಲವೂ ಇರಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಇಚ್ಛಾಶಕ್ತಿ. ದೇಶ ಕಟ್ಟಲಿಕ್ಕೆ ಆಗಿರಲಿ, ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲಿಕ್ಕೆ ಆಗಿರಲಿ, ಪದವಿಯನ್ನ ಪಡೆಯಲಿಕ್ಕೆ ಆಗಿರಲಿ, ಅಥವಾ ನೀವು ಅನ್ಕೊಂಡ ಹಾಗೆ ಇಂಜಿನಿಯರ್ ಆಗ್ಲಿಕ್ಕೆ ಆಗಲಿ, ಇಚ್ಛಾಶಕ್ತಿ ಯಾವತ್ತೂ ಕರಗದ ಆರಂಭಿಕ ಶೂರರು ನಾವು ಆಗಬಾರದು. ಏನೋ ಹೇಳ್ಬಿಟ್ರಪ್ಪ, ಸಿಕ್ಕಾಪಟ್ಟೆ ನಾವು ಇವತ್ತು ಮಾತಾಡ್ಬಿಟ್ಟು ಹೋಗಿ ಕೇಳ್ಕೊಂಡ್ಬಿಟ್ಟು ಇವತ್ತು ಫುಲ್ ಒನ್ ಡೇ ಕುತ್ಕೊಂಡು ಸಿಕ್ಕಾಪಟ್ಟೆ ರಾತ್ರಿ ಮಟ್ಟ ಓಡಿ ನಾಳೆ ಹೋಲ್ ಡೇ ಮಲಗಿಬಿಡೋದಲ್ಲ. ಅಂತ್ಯ ಆರಂಭದ ಮಧ್ಯೆ ಆ ಕನ್ಸಿಸ್ಟೆನ್ಸಿ, ಸ್ಥಿತವಾಗಿರುವುದು, ಸಮಚಿತ್ತತೆ, ಸರಿಯಾಗಿ ಓದುವುದು, ಆ ಗಟ್ಟಿತನವನ್ನ ಕಾಯ್ದುಕೊಳ್ಳುವ ಗುಣ ಅತಿ ಮುಖ್ಯ. ಇಲ್ಲದೆ ಹೋದ್ರೆ ನಾವು ಆರಂಭಿಕ ಶೂರರಾಗ್ತೇವೆ. ದೇಶ ಕಟ್ಟುವುದು ಒತ್ತಡಕ್ಕೆ ಇರಲಿ, ಮನಿ ತಟ್ಟಿ ಬಿದ್ರು ಕೂಡ ಒಂದೆರಡು ನಾಲ್ಕು ಏನು ದಂಟ ಅಂತೀವಿ ನಾವು, ಜೋಳದ ದಂಟ ತಗೊಂಬಂದು ಕಟ್ಟಿ ಇಟ್ಟು ಅದಕ್ಕೆ ಸೆಣಬು ಕಟ್ಟಕ್ಕೂ ಕೂಡ ಕಷ್ಟ ಆಯ್ತದೆ, ಶಕ್ತಿ ಬರಕ್ಕಿಲ್ಲ. ಆ ಕಾರಣಕ್ಕೆ ಇಚ್ಛಾಶಕ್ತಿ ಆ ಮಟ್ಟದ್ದಿರಲಿ. ಇಚ್ಛಾಶಕ್ತಿ ಅನ್ನೋದು ಎಂದೂ ಕುಂದದ ಇಚ್ಛಾಶಕ್ತಿ ನಮ್ಮಲ್ಲಿರಬೇಕು.